ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ, ಇದರಿಂದ ಭಗೀರಥ, ದಿಲೀಪ, ಮಾಂಧಾತ, ಯಯಾತಿ, ಅಂಬರೀಷ ಮತ್ತೆ ಶಶಬಿಂಧುವಿನ ಮೃತ್ಯುವಿನ ದೃಷ್ಟಾಂತ, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾರದರು ಮತ್ತೆ ಹೇಳ್ತಾರೆ, ಸೃಂಜಯನೇ, ರಾಜ ಭಗೀರಥನ ಮೃತ್ಯು ಆಗಿರುವ ಬಗ್ಗೆ ನಾನು ಕೇಳಿದ್ದೀನಿ. ಅಂದ್ರೆ ಇಷ್ಟೊತ್ತು ಕೆಲವೊಂದು ರಾಜರ ಬಗ್ಗೆ ಹೇಳಿದ್ರು, ಈಗ ಭಗೀರಥನ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಯಜ್ಞವನ್ನ ಮಾಡ್ತಾ ಇರ್ಬೇಕಾದ್ರೆ ಗಂಗೆಯ 2 ತಟಗಳಲ್ಲೂ ಕೂಡ ಚಿನ್ನದ ಇಟ್ಟಿಗೆಗಳಿಂದ ಕಟ್ಟೆಗಳನ್ನ ಕಟ್ಟಿಸಿರ್ತಾನೆ. ಮತ್ತೆ ಚಿನ್ನದ ಆಭೂಷಣಗಳಿಂದ ಅಲಂಕೃತರಾಗಿರುವಂತ 10 ಲಕ್ಷ ಕನ್ಯೆಯರನ್ನ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟಿರ್ತಾನೆ. ಎಲ್ಲ ಕನ್ಯೆಯರು ಕೂಡ ರಥದಲ್ಲೇ ಕೂತಿದ್ರು. ಎಲ್ಲಾ ರಥಗಳಲ್ಲೂ ಕೂಡ 4 ಕುದುರೆಗಳನ್ನ ಕಟ್ಟಿದ್ರು. ಅಂದ್ರೆ 10 ಲಕ್ಷ ಕನ್ಯೆಯರು ಅಷ್ಟೇ ಅಲ್ಲ, ಅವರು ಒಂದೊಂದು ರಥದಲ್ಲಿ ಹೋಗ್ತಾರಲ್ಲ, ಆ ರಥ ಒಂದೊಂದು ರಥಕ್ಕೆ 4 ಕುದುರೆಗಳು, ಒಂದೊಂದು ರಥದ ಹಿಂದೆ 100 ಆನೆಗಳು, ಮತ್ತೆ ಸುವರ್ಣ ಮಾಲೆಗಳನ್ನ ಧರಿಸಿ ನಡೀತಾ ಇದ್ವು. ಅಂದ್ರೆ ಅಷ್ಟೊಂದು ದಾನ ಮಾಡಿದ್ದ ಅಂತ ಅರ್ಥ. ಆಮೇಲೆ ಒಂದೊಂದು ಆನೆ ಹಿಂದೆ 1000 ಕುದುರೆಗಳು ಹೋಗ್ತಾ ಇತ್ತು. ಒಂದೊಂದು ಕುದುರೆ ಜೊತೆ 100 ಹಸುಗಳು, ಮತ್ತೆ ಆ ಹಸುಗಳ ಹಿಂದೆ ಕುರಿ ಮತ್ತು ಮೇಕೆಗಳ ಗುಂಪಿರ್ತಾ ಇತ್ತು. ಈ ರೀತಿ ಅವರು ಬಹಳಷ್ಟು ದಕ್ಷಿಣೆಗಳನ್ನ ಕೊಟ್ಟಿದ್ದ ಆ ರಾಜ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗಂಗೆ ಗುಂಪು ಘರ್ಷಣೆಯಿಂದ ಗಾಬರಿ ಮಾಡ್ಕೊಂಡು ನನ್ನ ರಕ್ಷಣೆಯನ್ನ ಮಾಡು ಅಂತ ಹೇಳ್ತಾ ಭಗೀರಥನ ಮಡಲಲ್ಲಿ ಹೋಗಿ ಕೂತ್ಕೊಳ್ತಾಳಂತೆ. ಇದರಿಂದ ಅವಳು ಅವರ ಮಗಳಾಗ್ತಾಳೆ. ಈಗ ಭಗೀರಥನ ಮಗಳು ಗಂಗೆ ಅಂತ ಹೇಳ್ತಾರಲ್ಲ, ಅದು ಯಾಕೆ ಅಂತಂದ್ರೆ ಅವ್ರ ತೊಡೆ ಮೇಲೆ ಹೋಗಿ ಕೂತ್ಕೊಂಡು ನನ್ನನ್ನು ಕಾಪಾಡು ಅಂತ ಒಂದು ರಕ್ಷಣೆಗೋಸ್ಕರ ಹೋಗ್ತಾಳೆ. ತಂದೆಯ ರಕ್ಷಣೆಯಲ್ಲಿ ಮಗಳು ಹೋದಾಗೆ ಅದಕ್ಕೋಸ್ಕರ ಅವರ ಮಗಳು ಅಂತ ಅವಳಿಗೆ ಆಗತ್ತೆ. ಅದಕ್ಕೆ ಅವಳ ಹೆಸರು ಭಾಗೀರಥಿ ಅಂತ ಆಗುತ್ತೆ. ಗಂಗಾದೇವಿ ಕೂಡ ಅವರನ್ನ ತಂದೆ ಅಂತಾನೆ ಕರೀತಾಳೆ. ಯಾವ ಬ್ರಾಹ್ಮಣ ಯಾವಾಗೆಲ್ಲ ಯಾವ ಅಭಿಷ್ಟವಾದಂತ ವಸ್ತುಗಳನ್ನ ಕೇಳ್ತಾನೋ, ಅವನಿಗೇನ್ ಇಷ್ಟನೋ ಅದನ್ನ ಕೇಳಿದ್ದನ್ನ ಜಿತೇಂದ್ರಿಯನಾದ, ಅಂದ್ರೆ ತನ್ನ ಇಂದ್ರಿಯಗಳನ್ನ ಗೆದ್ದಿದ್ದಂತಹ ರಾಜ ತುಂಬಾ ಪ್ರಸನ್ನತೆಯಿಂದ ಆಯಾ ವಸ್ತುಗಳನ್ನ ಅವರಿಗೆ ತತ್ಕ್ಷಣನೇ ಅರ್ಪಿಸ್ತಾ ಇದ್ದ. ರಾಜ ಭಗೀರಥ ಬ್ರಾಹ್ಮಣರ ಕೃಪೆಯಿಂದ ಬ್ರಹ್ಮಲೋಕವನ್ನ ಪಡಿತಾನೆ. ಅದಕ್ಕೆ ಇಲ್ಲಿ ಹೇಳ್ತಾನೆ ಸೃಂಜಯ, ಅವರು ನೀನು ಮತ್ತೆ ನಿನ್ನ ಮಗನಿಗಿಂತ ಎಲ್ಲದಕ್ಕಿಂತ ಹೆಚ್ಚಾಗಿದ್ರು. ಅವರೂ ಕೂಡ ಇಲ್ಲಿ ಇರೋದಕ್ಕಾಗ್ಲಿಲ್ಲ ಅಂದ ಮೇಲೆ ಬೇರೆಯವರ ಮಾತು ಏನಿದೆ, ಅದಕ್ಕೋಸ್ಕರ ನೀನು ನಿನ್ನ ಮಗನಿಗೋಸ್ಕರ ಶೋಕಿಸೋದು ಸರಿಯಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಈಗ ಭಗೀರಥನ ಬಗ್ಗೆ ಹೇಳಿದ್ರು. ಮುಂದುವರೆದು ಇಲ್ಲಿ ಇಲವಾಲನ ಮಗ ರಾಜ ದಿಲೀಪ ಕೂಡ ಸತ್ತಿದ್ದ. ದಿಲೀಪನ ಬಗ್ಗೆ ಹೇಳ್ತಾರೆ. ಈಗ ಅವನೇನ್ ಮಾಡಿದ್ದ, 100 ಯಜ್ಞಗಳಲ್ಲಿ ಲಕ್ಷಾಂತರ ತತ್ವಜ್ಞಾನಿಗಳು ಮತ್ತೆ ಯಾಜ್ಞಿಕ ಬ್ರಾಹ್ಮಣರು ಆ ಯಜ್ಞಗಳಿಗೆ ನಿಯುಕ್ತರಾಗಿದ್ರು. ಅವನು ಯಜ್ಞವನ್ನ ಮಾಡುವಂತ ಸಮಯದಲ್ಲಿ ಧನಧಾನ್ಯದಿಂದ ಸಂಪದ್ಭರಿತವಾದ ಈ ಇಡೀ ಪೃಥ್ವಿಯನ್ನೇ ಅವರು ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟಿದ್ದ. ರಾಜ ದಿಲೀಪನ ಯಜ್ಞದಲ್ಲಿ ಚಿನ್ನದ ರಸ್ತೆಗಳನ್ನೇ ಮಾಡಿಸಿದ್ರಂತೆ. ಆಮೇಲೆ ಇಂದ್ರಾದಿ ದೇವತೆಗಳು ಅವನನ್ನ ಧರ್ಮದ ಸಮಾನ ಅಂತ ತಿಳ್ಕೊಂಡಿರ್ತಾರೆ. ಹಂಗೆ ತಿಳ್ಕೊಂಡವರು ಯಜ್ಞಕ್ಕೆ ಬಂದಿರ್ತಾರೆ. ಅವನ ಸುವರ್ಣಮಯ ಸಭಾಭವನ ಕೂಡ ಸದಾ ದೇದೀಪ್ಯಮಾನವಾಗಿರ್ತಾ ಇತ್ತು. ಅಲ್ಲಿ ರಸದ ನದಿಗಳೇ ಹರಿತಾ ಇದ್ವು, ಅನ್ನದ ಪರ್ವತಗಳಿದ್ವು, ಚಿನ್ನದಿಂದ ಮಾಡಿರುವಂತ 1000 ಸ್ತಂಭಗಳಿದ್ವು. ಅಲ್ಲಿ ಗಂಧರ್ವರಾಜ ವಿಶ್ವಾವಸು ಬಹಳ ಪ್ರಸನ್ನತೆಯಿಂದ ವೀಣೆಯನ್ನ ನುಡಿಸ್ತಾ ಇದ್ದ. ಎಲ್ಲ ಜೀವಿಗಳು ಆ ಸತ್ಯವಾದಿ ರಾಜನನ್ನ ಗೌರವಿಸ್ತಾ ಇದ್ರು. ಒಂದು ವಿಷಯ ಎಲ್ಲದಕ್ಕಿಂತ ಅವನಲ್ಲಿ ಅದ್ಭುತವಾಗಿತ್ತು, ಅದು ಬೇರೆ ರಾಜರಲ್ಲಿ ಇರಲಿಲ್ಲ. ಏನು ಅಂತಂದ್ರೆ, ರಾಜ ದಿಲೀಪ ಯುದ್ಧ ಮಾಡಬೇಕಾದ ಸಮಯದಲ್ಲಿ ನೀರಿನಲ್ಲಿ ಹೋದ್ರೂ ಕೂಡ ಅವನ ರಥದ ಚಕ್ರಗಳಿದೆಯಲ್ಲ ಅದು ಮುಳುಗ್ತಾ ಇಲ್ಲ. ಅಂದ್ರೆ ನೀರಿನ ಮೇಲೂ ಕೂಡ ನೆಲದ ಮೇಲೆ ಹೇಗೆ ಅದು ನಡೀತಾ ಇರುತ್ತೋ, ಚಕ್ರಗಳು ಉರುಳುತ್ತೋ, ಅದೇ ರೀತಿ ನೀರಿನ ಮೇಲೂ ಉರುಳುತ್ತಾ ಇತ್ತು, ಅದು ಮುಳುಗ್ತಾ ಇರ್ಲಿಲ್ಲ. ಆ ಸತ್ಯವಾದಿ ಮತ್ತು ಉದಾರನಾದ ನರೇಶನ ದರ್ಶನ ಯಾರು ಮಾಡ್ತಾ ಇದ್ರು ಅವರು ಕೂಡ ಸ್ವರ್ಗಲೋಕದ ಅಧಿಕಾರಿಗಳಾಗ್ಬಿಡ್ತಾ ಇದ್ರು. ಅಂದ್ರೆ ಅಷ್ಟೊಂದು ಧರ್ಮಾತ್ಮ ಅವನು. ಕಟ್ವಾಂಗ ಅಂದ್ರೆ ದಿಲೀಪನಿಗೆ ಕಟ್ವಾಂಗ ಅಂತ ಹೇಳ್ತಾರೆ. ಆ ಕಟ್ವಾಂಗನ ಮನೆಯಲ್ಲಿ ಈ 5 ರೀತಿಯ ಶಬ್ದಗಳು ಎಂದಿಗೂ ಕೂಡ ನಿಲ್ತಾ ಇರ್ಲಿಲ್ಲ. ಏನು ಅವನ ಮನೆಯಲ್ಲಿ 5 ರೀತಿಯ ಶಬ್ದಗಳು ಕೇಳಿಸ್ತಾ ಇತ್ತು ಅಂದ್ರೆ ಇದು ಪ್ರತಿ ಮನೆಯಲ್ಲೂ ಇರಬೇಕು, ಆದ್ರೆ ಮಾಡಕ್ಕಾಗಲ್ಲ. ಆದ್ರೆ ಇವನು ಮನೆಯಲ್ಲಿ ಆ 5 ಶಬ್ದಗಳು ಕೇಳಿಸ್ತಾ ಇತ್ತು. ಏನು? ಸ್ವಾಧ್ಯಾಯದ ಶಬ್ದ. ನೋಡಿದ್ರ, ಸ್ವಾಧ್ಯಾಯ ಅಂದ್ರೆ ಧರ್ಮಗ್ರಂಥಗಳನ್ನ ಪಠನೆ ಮಾಡುವಂಥದ್ದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು.
ಈಗ ಅಧ್ಯಾತ್ಮದ ಬಗ್ಗೆನೂ ಕೂಡ ಅವನ ಮನೆಯಲ್ಲಿ ಶಬ್ದಗಳು ಕೇಳಿಸ್ತಾ ಇತ್ತು. ಮತ್ತೆ ಧನಸ್ಸಿನ ಠಂಕಾರ, ಅವನು ಕ್ಷತ್ರಿಯನಾದ್ರಿಂದ ಯಾವಾಗಲೂ ಧನಸ್ಸಿನ ಠಂಕಾರ ಕೇಳಿಸ್ತಾ ಇತ್ತು. ಮತ್ತೆ ಅತಿಥಿಗಳಿಗೋಸ್ಕರ ತಿನ್ನಿ, ಕುಡೀರಿ, ಮತ್ತೆ ಭಿಕ್ಷೆಯನ್ನ ತಗೊಳ್ಳಿ ಅನ್ನುವಂಥ ಈ 3 ವಾಕ್ಯಗಳ ಘೋಷಣೆ ಸದಾ ಅವನ ಮನೆಯಲ್ಲಿ ನಡೀತಾ ಇತ್ತು. ನೋಡಿ, ಇದೆಲ್ಲ ಅವನ ಮನೆಯಲ್ಲಿ ಸದಾ ಕೇಳಿಸ್ತಾ ಇದ್ದಂಥ ಶಬ್ದಗಳು. ಏನು? ಸ್ವಾಧ್ಯಾಯದ ಶಬ್ದ, ಧನಸ್ಸಿನ ಟಂಕಾರ, ಅತಿಥಿಗಳಿಗೆ ತಿನ್ನಿ, ಕುಡೀರಿ, ಮತ್ತೆ ಭಿಕ್ಷೆಯನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಂತಹ ವಾಕ್ಯಗಳು, ಇದೆಲ್ಲ ಕೇಳಿಸ್ತಾ ಇತ್ತು. ಸಂಜಯನೇ, ಆ ರಾಜ ನೀನು ಮತ್ತೆ ನಿನ್ನ ಮಗನಿಗಿಂತ ಹೆಚ್ಚಾಗಿದ್ದ, ಆದ್ರೆ ಅವನು ಕೂಡ ಜೀವಂತವಾಗಿರಲಿಲ್ಲ. ಹೀಗಿದ್ದಾಗ ನೀನು ನಿನ್ನ ಮಗನಿಗೆ ಯಾಕೆ ಶೋಕ ಪಡ್ತೀಯಾ? ಇದರಿಂದ ನಾವೆಲ್ಲ ಎಷ್ಟು ತಿಳ್ಕೊಳ್ಳೋದಿದೆ ನೋಡಿ. ಅಂಥಂಥ ರಾಜರು ದಾನ ಧರ್ಮ ಪುಣ್ಯ ಮಾಡಿರೋರೇ ಹೊರಟೋದು ಅಂದಮೇಲೆ ನಾವು ಬದುಕಿರ್ತೀವಿ ಅನ್ನೋ ರೀತಿ ನಾವು ಎಲ್ಲ ನಂದೇ, ನಾನೇ, ನನಗೇ ಬೇಕು ಅಂತೆಲ್ಲ ಒದ್ದಾಡ್ತಾ ಇರ್ತೀವಿ. ಅದೆಲ್ಲ ಬೇಕಾಗಿಲ್ಲ. ಏನಿದೆಯೋ ಅದ್ರಲ್ಲಿ ಸಂತೋಷ ಪಟ್ಕೊಂಡು ನೆಮ್ಮದಿಯಾಗಿರೋದನ್ನ ಕಲಿಬೇಕು. ಆಯ್ತಾ? ಇಂತಿಂಥ ಸಂಪತ್ತಿರೋರೇ ಹೊರಟೋದ್ರು ಅಂದ್ಮೇಲೆ ಏನೂ ಇಲ್ಲದೆ ನಾವು ಯಾಕೆ ಅಷ್ಟೊಂದು ಕಿತ್ತಾಡ್ತೀವಿ, ಒದ್ದಾಡ್ತೀವೋ ಗೊತ್ತಿಲ್ಲ ಅಲ್ವಾ? ಆದ್ರೆ ಇದನ್ನೆಲ್ಲ ನಾವು ತಿಳ್ಕೊಳ್ತಾ ಇದ್ದಾಗ ನಮಗ್ ಗೊತ್ತಾಗತ್ತೆ, ಯಾರು ಸತ್ರು ಕೂಡ ಏನೂ ಆಗಲ್ಲ. ಯಾಕಂದ್ರೆ ಎಲ್ರೂ ಒಂದಲ್ಲ ಒಂದು ದಿವಸ ಹೋಗಲೇಬೇಕು ಅನ್ನೋದು ನಮ್ಮ ಮೈಂಡಿಗೆ ಬರಬೇಕು. ಆಗ ನಮಗೆ ಈ ತಲೆ ಕೆಡಿಸ್ಕೊಳ್ಳೋದು, ಮತ್ತೆ ಯಾರಾದ್ರೂ ಸತ್ತೋದ್ರೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡೋದು, ಅದನ್ನೇ ಇಟ್ಕೊಂಡು ಕೊರಗೋದು, ಅದೆಲ್ಲ ಮಾಡೋದಿಲ್ಲ. ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ನಾವು ಹೋಗ್ಬೇಕು ಅನ್ನೋದು ನಮ್ಮ ಮೈಂಡಿಗೆ ಬರುತ್ತೆ. ಸೊ ಇಲ್ಲಿ ನಾರದರು ಸೃಂಜಯನಿಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.